ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕಸಬಾ ಹೋಬಳಿಯ ಗಂಗನಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಡಿ ಶಂಕರಪ್ಪ ಇವರಿಗೆ ಗ್ರಾಮಸ್ಥರ ಸಾಮಾಜಿಕ ಸೇವಾ ಸಂಸ್ಥೆ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೀನಿ. ಸರ್, ನೀವು ರಾಜಕೀಯ ಬರೋದಕ್ಕಿಂತ ಮುಂಚೆ ನಿಮ್ಮ ಕಾರ್ಯಕ್ಷೇತ್ರ ಏನಾಗಿದೆ? ನಮ್ಮ ಕಾರ್ಯಕ್ಷೇತ್ರ ಮೊದಲು ಒಂದು ನೇತಾಜಿ ಯುವಕ ಸಂಘ ಅಂತ ಕಟ್ಟಿದ್ವಿ. ಇಲ್ಲಿ ಡಿಗ್ರಿ ಇದ್ದಿಲ್ಲ, ನಾನು ಬೇರೆ ಊರಿಗೆ ಹೋಗಿ ಕೊಡ್ತಾ ಇದ್ವಿ. ಅದರಿಂದ ಅಲ್ಲಿ ಎಲ್ಲ ಶೇರ್ ಓಡಾಡಿ ನಮ್ಮ ಸ್ನೇಹಿತರು ನಾವು ಸೇರ್ಕೊಂಡು ಒಂದು ಮಹಿಳಾ ಹಾಲು ಕೂಟ ಒಂದು ಪ್ರಾರಂಭ ಮಾಡಿದ್ವಿ. ಈ ಕೇಂದ್ರ ದಾವಣಗೆರೆಯಿಂದ ನಮ್ಮ ಆರು ಜಾಸ್ತಿ ಹೆಚ್ಚಿಗೆ ನಮಗೆ ಕೊಟ್ಟರು. ಈಗ ಸದ್ಯಕ್ಕೆ ಇಲ್ಲಿಂದಲೇ ಶಿಥಿಲವಾಗಿ ಒಂದು ದಿವಸದ ಹಾಲು ಲಾರಿಯಿಂದ ಇಲ್ಲಿಂದಲೇ ಹೋಗ್ತದೆ. ಶಿಥಿಲೀಕರಣ ಆಯ್ತಾ ಸ್ಟೇಜ್ ಮಾಡಿದ್ವಿ. ಒಳ್ಳೆ ಕೆಲಸಗಳು ಇದರಲ್ಲಿ ಮತ್ತೆ SLC ಮಕ್ಕಳಿಗೆ ಇದು ಫಸ್ಟ್ ಕ್ಲಾಸ್ ಬಂದವರಿಗೆ ಪ್ರೈಸ್ ಕೊಡೋದು, ಮತ್ತೆ ಶಾಲಾ ಕಾರ್ಯಕ್ರಮ ಭಾಗವಹಿಸೋದು, ಇಂಥವೆಲ್ಲ ಕೆಲಸ ಮಾಡಿದ್ವಿ. ಆನಂತರ ಶಾಲಾ ಅಧ್ಯಕ್ಷರಾಗಿ ಒಂದು 4 ವರ್ಷ ಸೇರಿದ್ವಿ. ಶಾಲಾಭಿವೃದ್ಧಿ ಸಮಿತಿ ಸದಸ್ಯರಾಗಿ ಕೆಲಸ ಮಾಡಿದ್ವಿ. ಅಲ್ಲಿ ಆ ವಿದ್ಯುತ್ ಇರಲಿಲ್ಲ, ಕರೆಂಟ್ ಎಲ್ಲ ಇದು ಮಾಡಿಸಿ ಹಾಕಿಕೊಟ್ವಿ. ಮತ್ತೆ ಸ್ಕಿಲ್ ಮಕ್ಕಳಿಗೆ ಕುಂತಾನಕ್ಕೆ ನಾವೇ ಸ್ವಂತ ಹಾಕಿಕೊಟ್ಟು ಹೋಗಿ ಸರಿ ಮಾಡ್ಕೊಂಡು ಇದು ಮಾಡಿದ್ವಿ. 3-4 ಟೆಸ್ಟ್ ಮಾಡಿಸಿದ್ವಿ. ಅಂದ್ರೆ ಮೊದಲ ಹಂತದಿಂದನೂ ಒಳ್ಳೇದು ಸರ್. ಯಾಕಂದ್ರೆ ಮೊದಲಿನಿಂದನೂ ಸಮಾಜ ಸೇವೆ ಇತ್ತು. ಇವತ್ತು ರಾಜಕೀಯಕ್ಕೆ ಬರುವಂತ ಯೋಚನೆ ಯಾಕೆ ಬಂತಾರೆ? ರಾಜಕೀಯಕ್ಕೆ ಬರೋದಕ್ಕೆ ಕಾರಣ ಅದು ಒಂದು ಜನಾಭಿಪ್ರಾಯ ಕೆಲಸ ಮಾಡ್ಬೋದೇನೋ ಅಂತ ಅವರಾಗಿ ಅಭಿಪ್ರಾಯ ಮಾಡಿ ತಿರ್ಬೇಕು ಅಂತ ಮಾಡಿರೋದು. ನಾವಾಗಿ ನಿಲ್ಲಕ್ಕೆ ಹೋಗಿಲ್ಲ ಅದಕ್ಕೆ. ಅಂದ್ರೆ ನಿಮ್ಗಾಗ್ಲಿ ಸಮಾಜ ಸೇವೆ ಮಾಡ್ತಾ ಇದ್ರಿ, ರಾಜಕೀಯ ಏನ್ ಬೇಕಾದಂತ ಅನ್ಸಿರ್ಲಿಲ್ಲ. ಇಲ್ಲ, ಜನರು ಒತ್ತಾಯ ಮಾಡಿರೋದು. ಸರಿ ಸರ್, ಜನ ನೋಡಿ ಇವತ್ತು ನಿಮ್ಮನ್ನ ಗುರುತಿಸಿ ಚುನಾವಣೆ ಕರ್ಕೊಂಡು ಬಂದು ಇವತ್ತು ಜಯ ಗಳಿಸಿದ್ದಾರೆ, ನಿಮಗೆ ಜಯವನ್ನು ತಂದುಕೊಟ್ಟಿದ್ದಾರೆ. ಆದ್ರೆ ಸರ್, ಈ ಬರುವ ಒಂದು ವರ್ಷದಲ್ಲಿ ನಿಮ್ಮೂರಿನ ಜನತೆಗಾಗಿ ಏನ್ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ? ಸದ್ಯಕ್ಕಿಂತ ಏನು ಕೆಲಸ ಇಲ್ಲ ಒಂದು ವರ್ಷದಿಂದಲ್ವಾ. ಆದ್ರೆ ಲೈಟ್ ಇವೆಲ್ಲ ಮಾಮೂಲು ಕೆಲಸಗಳು, ಚರಂಡಿ ಕ್ಲೀನ್ ಮಾಡ್ಸೋದು, ಈ ಶೌಚಾಲಯದ ಕೆಲವೊಂದು ವರ್ಷದ ಒಂದು ಈಗ ಇದ್ರಲ್ಲಿ ಭಾರಿ ಎಡವಟ್ಟಾಗಿತ್ತು, ಅವನ್ನೆಲ್ಲ ಸರಿ ಮಾಡಿಸ್ತಾನೋ ಇದ್ದಾವೆ. ಕೆಲವೊಂದು ಆಗಿಲ್ಲ ಅವರಿಗೆ ಬಹಳ ಹೆಚ್ಚು ಕಮ್ಮಿ ಆಗಿತ್ತು. ಅವನ್ನೆಲ್ಲ ಸರಿ ಮಾಡಿಸಿ ಆ ಅಗ್ರ ಮಗಳಿಗೆ ಕೊಡ್ಕೊಡ್ತಾರೆ ಅಷ್ಟೇ. ಸರಿ ಸರ್, ಹಾಗಿದ್ರೆ ಮುಂದಿನ 4 ವರ್ಷಗಳಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಗುರಿಯಾಗಿ ಇಟ್ಕೊಂಡಿದ್ದೀರಿ ಸರ್ ನಿಮ್ಮ ಗ್ರಾಮಕ್ಕೆ? ಬರೋ ವರ್ಷ 4 ವರ್ಷ ಚರಂಡಿಗಳು ಬಾಕ್ಸ್ ಚರಂಡಿ ಆಗ್ಬೇಕು, ಸ್ವಲ್ಪ ಸಿಮೆಂಟ್ ರೋಡ್ ಆಗ್ಬೇಕು, ಮತ್ತೆ ಸೈಡ್ ಮರಕ್ಕೆ ಹಾಕ್ಬೇಕು, ಬದಿಯಲ್ಲಿ ಇಂಥ ಕಾರ್ಯಕ್ರಮಗಳು. ಮತ್ತೆ ಸಣ್ಣ ಪುಟ್ಟ ಈ ಜನಗಳಿಗೆ ಹೊಲಗಳಲ್ಲಿ ನೀರಿನ ಹೊಂಡ ಆಗಲಿ, ಕೃಷಿ ಬಗ್ಗೆ ಒಡ್ಡಾಗಲಿ, ಇಂಥವೆಲ್ಲ ಹಾಕಿಕೊಡ್ಬೇಕು ಅಂತ ಕೆಲಸ ಇದಾವೆ. ಸರಿ ಸರ್, ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡಿದ್ರಿ. ಯಾಕಂದ್ರೆ ಕೃಷಿ ಹೊಂಡ ಮಾಡೋದ್ರಿಂದ ನಮಗೆ ಅಂತರ್ಜಲದ ಮಟ್ಟ ಕೂಡ ಜಾಸ್ತಿ ಆಗ್ತದೆ. ಹಾಗಾಗಿ ಒಳ್ಳೆ ಯೋಚನೆಗಳನ್ನ ಇಟ್ಕೊಂಡಿದೆ. ಆದ್ರೆ ಸರ್, ನೀವು ಗುರಿ ಇಟ್ಕೊಂಡಂತ ಕೆಲಸಗಳಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಅಭಿವೃದ್ಧಿ ಅನುದಾನ ಸಾಕಾಗ್ತಿದೆಯಾ? ಅಭಿವೃದ್ಧಿ ಅನುದಾನ ಇಲ್ಲಿ ಯಾವ್ದಾಗ ಉದ್ಯೋಗ ಕಾರ್ಯದಲ್ಲಿ ಬರ್ತದೆ ಅದು 45, ಅದು ಮಾಡೋದೇ ಕಷ್ಟ ಆಗಿದೆ. 60% ಇದೆ. ಅದಕ್ಕೇನು ಲೇಬರ್ಸ್ ಬರಲ್ಲ. ನಾವೇ ಮತ್ತೆ ಕೈ ಕೊಟ್ಟಾದ್ರೂ ಮಾಡಿಸ್ಬೇಕಾಗತ್ತೆ. ಆ ನಂತರ ಬಿಲ್ ಮಾಡ್ಕೊಳಕಾಗತ್ತ. ಏನು ಹೆಚ್ಚು ಕಮ್ಮಿ ಆದ್ರೆ ಏನಾರ ಒಂದ್ ಎಡವಟ್ಟ ಆಯ್ತು ಅಂದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಉದ್ಯೋಗ ಖಾತೆ ಕೆಲಸಗಳೇ ಕಷ್ಟ. ಅಂದ್ರೆ ಸರ್ಕಾರ ಕೊಡ್ತಕ್ಕಂಥ ಅನುದಾನ ಯಾವುದು ಕೂಡ ಸಾಕಾಗಲ್ಲ. ಸರ್, ಯಾವ ಮಾದರಿಯಲ್ಲಿ ನಿಮ್ಗೆ ಅನುದಾನವನ್ನು ಮಂಜೂರಾತಿಗೊಳಿಸಿದ್ರೆ ಒಳ್ಳೆ ಕೆಲಸಗಳನ್ನ ಪ್ರೀತಿ ಮಾಡ್ತೀವಿ? ಪಂಚಾಯತಿಗೆ ಹೆಚ್ಚು ಕಮ್ಮಿ ಇದು ಸದಸ್ಯರಿಗೆ ನೇರವಾಗಿ ಸಿಕ್ಕರೆ ಏನಾದ್ರು ಮಾಡಿಸ್ಬೋದು. ಸದಸ್ಯರಿಗೆ ನೇರವಾಗಿ MLA ಕೊಡತರ ಒಬ್ಬೊಬ್ಬ ಸದಸ್ಯರಿಗೆ ಇಷ್ಟು ಅಂತ ಮಾಡಿಸಿದ್ರೆ ಊರಾಗಿ ಏನಾದ್ರೆ ಕೆಲಸ ಮಾಡ್ಬೋದು ಅಷ್ಟೇ. ನೇರವಾಗಿ ಉತ್ತಮವಾದ ಕೆಲಸ ಮಾಡ್ಬೋದು ಸರ್. ಹಾಗೆ ಈಗ ಅನುದಾನ ಬಂದಾಗ ಉತ್ತಮವಾದ ಗುರಿಗಳನ್ನ ಇಟ್ಕೊಂಡಿದ್ದೀರಿ, ಕೆಲಸಗಳನ್ನು ಕೂಡ ಮಾಡಿಸ್ತೀರಿ. ಆದ್ರೆ ನಿಮಗೆ ಗ್ರಾಮ ಪಂಚಾಯತಿಯಿಂದ ಕೊಡ್ತಕ್ಕಂಥ ಗೌರವದ ಬಗ್ಗೆ ನೀವು ಯಾವುದು ಬಂದಿಲ್ಲ ನಮಗೆ. ಅಕಸ್ಮಾತ್ ಮನ್ಸು ಮಾಡಿ ಏನಾದ್ರೆ ಬೇರೆ ಕಡೆ ಏನಾದ್ರು ನೆರೆದ್ರೆ ಅಂಥದ್ದೇನಾದ್ರೂ ಬಂದ್ರೆ ನಮಗೆ ಆ ತರ ಅನುಕೂಲತೆ ಒದಗಿಸಿದ್ರೆ ರಾಜ್ಯ ಆಗ್ಲಿ ಇಂಥ ಇಲ್ಲಿ ಬಂದ್ರೆ ಗೌರವಧನ ಕೊಟ್ಟರೆ ಚೆನ್ನಾಗುತ್ತೆ. ಅಂದ್ರೆ ಹೊರ ರಾಜ್ಯಗಳಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್. ಹಾಗೆ ಇವತ್ತು ಕೇರಳ ಮಾದರಿ ಬಗ್ಗೆ ನೀವು ಕೂಡ ಚರ್ಚೆಯನ್ನು ಮಾಡಿದ್ದೀವಿ. ಕೇರಳ ಮಾದರಿ ಬಂದ್ರೆ ನಿಮಗೆ ಆಗುವಂತ ಅನುಕೂಲತೆಗಳು? ಎಲ್ಲರಿಗೂ ಅನುಕೂಲನೇ ಇದೆ.
ಎಲ್ಲ ಸದಸ್ಯರಿಗೆ ನನ್ನ ಒಬ್ಬನಿಗಲ್ಲ, ಎಲ್ಲರಿಗೂ ಇಂಥದ್ದು ಬಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲರೂ ಒಳ್ಳೆ ಸ್ವಲ್ಪ ಉಮ್ಮಶಿಮ ಕೆಲಸವನ್ನು ಮಾಡಬಹುದು. ಸ್ವಲ್ಪ ಮನೆ ಆ ಯೋಚನೆ ಬಿಟ್ಟು ಆ ಕಡೆಗೆ ಮನೆ ಯೋಚನೆ ಬಿಟ್ಟು ಆ ಕಡೆ ಸಮಸ್ಯೆಗಳು ಮಾಡಬಹುದು. ಓಕೆ ಸರ್, ಖಂಡಿತ ಸರ್. ಯಾಕಂದ್ರೆ ಇಲ್ಲಿ ಕೆಲಸ ಇಲ್ಲಿ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂದ್ರೆ ಅವ್ನು ಏನು ಮಾಡಕ್ಕಾಗಲ್ಲ, ಸಮಸ್ಯೆ ಕಷ್ಟ ಆಗುತ್ತೆ. ಅವನಿಗೆ ಆರ್ಥಿಕವಾಗಿ ಸ್ವಲ್ಪ ಸಬಲತೆ ಇದ್ರೆ ಮಾತ್ರ ಏನಾದ್ರು ಮಾಡ್ಬೋದು. ಹಾಗೆ ಸರ್, ಈಗೊಂದು ಗ್ರಾಮಸಭಾ ಸಾಮಾಜಿಕ ಸೇವಾ ಸಂಸ್ಥೆ ತಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಗುರುತಿಸತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರ ಮನೆಗಳಿಗೆ ಬಂದು ಅವರ ಒಂದು ನೇರ ವಿಡಿಯೋ ಸಂದರ್ಶನವನ್ನು ಪಡೆದು ಇವತ್ತು ಅದನ್ನು ಅಂತರ್ಜಾಲದ ಮೂಲಕ ಇಡೀ ಕರ್ನಾಟಕ ಮತ್ತು ಭಾರತ ದೇಶಕ್ಕೆ ವಿಸ್ತರಿಸ್ತಾ ಇದೆ. ಇದರಿಂದ ನಿಮಗೆ ಏನು ಪ್ರಯೋಜನ ಆಗುತ್ತೆ? ಇದು ಒಂದು ಎಲ್ಲರಿಗೂ ತಿಳಿದು ಅಂತ ಒಂದು ಒಬ್ಬರಿಗೊಬ್ಬರು ತಿಳ್ಕೊಂಡ್ಬಿಟ್ರೆ ಅವ್ರೇನಾದ್ರೂ ಸಮಸ್ಯೆ ಬಗೆಹರಿಸ್ಬೋದು, ಮೇಲ್ಮಟ್ಟದಲ್ಲಿ ಬಗೆಹರಿಸ್ಬೋದು ಅಂತ ನನ್ನ ಅನಿಸಿಕೆ. ಅಂದ್ರೆ ಅಂತರ್ಜಾಲದಿಂದ ಸರ್ಕಾರಕ್ಕೆ ಸಮಸ್ಯೆ ಗೊತ್ತಾಗುತ್ತೆ ಅಂತ ಆಗ ಸರ್ಕಾರ ನಿಮ್ಮ ಸಮಸ್ಯೆಗಳ ಬಗ್ಗೆ ಕಿವಿ ಒಳ್ಳೆಯದು ಸರ್. ಹಾಗೆ ಇವತ್ತು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರುಗಳನ್ನ ಜಿಲ್ಲೆಯಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿರ್ಬೋದು ಒಂದು ಕಡೆ ಸೇರಿಸಿ ನಿಮಗೇನು ಕೊಟ್ಟಿದೆ 10 ಬೇಡಿಕೆಗಳನ್ನು ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಕಳಿಸಿ ಅವುಗಳನ್ನು ಜಾರಿಗೆ ತರುವಲ್ಲಿ ಸರ್ಕಾರದ ಮೇಲೆ ಒತ್ತಡ ಇರೋದಕ್ಕೆ ನೀವೆಲ್ಲ ಯಾವ ರೀತಿಯ ಸಹಕಾರವನ್ನು ಕೊಡ್ತೀವಿ ಸರ್? ನಮ್ಮ ಸಂಸ್ಥೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ. ನೀವು ಯಾವ ಕೇಳಿದ್ರು ನಾವು ಅದಕ್ಕೆ ಎಲ್ಲ ಸಮಸ್ಯೆಗಳು ಭಾಗವಹಿಸ್ತೀವಿ. ಸರಿ ಸರ್, ಹಾಗಾದ್ರೆ ಇವತ್ತು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಇವೆಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಇವತ್ತು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದೆ ಸರ್. ನಮ್ಮ ಸಂಸ್ಥೆಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಇದೊಂಥರ ಒಳ್ಳೆ ಕೆಲಸ, ಎಲ್ಲರಿಗೂ ಒಳ್ಳೆ ಜನ ಸೇವೆ. ಇದಕ್ಕೆ ಒಂಥರ ಜನ ಪ್ರತಿನಿಧಿಗಳಿಗೆ ಒಂದು ಕೆಳಮಟ್ಟದಲ್ಲಿದ್ದಾರೆ ಅಂದ್ರೆ ನೀವು ಇಂಥ ಕೆಲಸ ಮಾಡಿದ್ರೆ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ಒಳ್ಳೆ ಇಂಥ ಕೆಲಸಗಳು ಮಾಡ್ಕೊಂತ ಹೋಗೋದು ಒಳ್ಳೆಯದು. ಖಂಡಿತ ಸರ್. ಇವತ್ತು ನಮ್ಮ ಸಂಸ್ಥೆಗೆ ನಿಮ್ಮಂತ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳ ಸಲಹೆ ಸಹಕಾರ ಯಾವತ್ತೂ ಹೀಗೆ ಇರಲಿ. ನಿಮ್ಮ ಸಲಹೆ ಸಹಕಾರ ಇದ್ದಾಗಲೇ ನಾವು ಉತ್ತಮ ಮಟ್ಟದ ಕಾರ್ಯಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇರೋದು. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೋರುತ್ತಾ ಈ ಒಂದು 10 ನಿಮಿಷಗಳ ವಿಡಿಯೋ ಸಂದರ್ಶನದಲ್ಲಿ ನಮ್ಮ ಜೊತೆ ಭಾಗಿಯಾಗಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಸಂಸ್ಥೆ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹಾಗೂ ಸಿಬ್ಬಂದಿಗಳ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಬಾರಿಯ ಚುನಾವಣೆಯಲ್ಲಿ ಜನರಿಂದಲೇ ನೀವು ಇವತ್ತು ವಿಜಯಶಾಲಿಗಳಾಗಿದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ಆ ಜಯ ನಿಮ್ಮದಾಗಿರಲಿ. ನಿಮ್ಮ ಸೇವೆ ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ ದಯವಿಟ್ಟು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಈ ಒಂದು ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕಾಗಿದೆ.